ಹಾವೇರಿಯ ಹಿರೇಕೆರೂರು ಪಟ್ಟಣಕ್ಕೆ ಒಂಟಿ ಸಲಗ ನುಗ್ಗಿಬಿಟ್ಟಿದೆ. ಪಟ್ಟಣದ ಬೀದಿ ಬೀದಿಯಲ್ಲಿ ಕಾಡಾನೆ ಆರ್ಭಟ ಜೋರಾಗಿದೆ. ನೋಡಿ, ಹಾವೇರಿಯ ಹಿರೇಕೆರೂರು ಪಟ್ಟಣಕ್ಕೆ ಒಂಟಿ ಸಲಗ ನುಗ್ಗಿರೋದು ಪಟ್ಟಣದ ಬೀದಿ ಬೀದಿಯಲ್ಲಿ ಓಡಾಡಿ ಕಾಡಾನೆ ಎಲ್ಲರಿಗೂ ಕೂಡ ಭಯ ಹುಟ್ಟಿಸ್ಬಿಟ್ಟಿದೆ. ಸರ್ಕಾರಿ ಶಾಲೆಯ ಗೇಟ್ಗೆ ಗುದ್ದಿ ಒಂಟಿ ಸಲಗ ಹಾವಳಿ ಇಟ್ಟಿರೋದು. ಯುವಕರ ಮೊಬೈಲ್ನಲ್ಲಿ ಕಾಡಾನೆಯ ದೃಶ್ಯಗಳು ಸೆರೆಯಾಗಿದ್ದಾವೆ. 2 ದಿನಗಳಿಂದ ಬ್ಯಾಡಗಿ, ರಾಣೆಬೆನ್ನೂರು, ಹಿರೇಕೆರೂರಿನಲ್ಲಿ ಈ ಆನೆ ಓಡಾಡ್ತಾನೆ ಇದೆ. ವಯದಲ್ಲೇ ಓಡಾಡ್ತಾ ಇದ್ದಾರೆ ರೈತರು ಮತ್ತು ಗ್ರಾಮಸ್ಥರು. ಎಲ್ಲಿ ಬಂದುಬಿಡುತ್ತೋ ಏನೋ ಒಂಟಿ ಸಲಗ ಅಂತ ಹೇಳಿ ಕಾಡಾನೆ ಹಿಡಿಯೋದಕ್ಕೆ ಅರಣ್ಯಾಧಿಕಾರಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹಾವೇರಿಯ ಹಿರೇಕೆರೂರು ಪಟ್ಟಣಕ್ಕೆ ಒಂಟಿ ಸಲಗ ನುಗ್ಗೆ ದಾಂಧಲೆಯನ್ನ ಮಾಡಿರೋದು. सामने बड़ा है, इतने बड़े झिंगा। जल्दी कर, जल्दी कर। झिंगे सामने बड़ा है, इतने बड़े झिंगा। ಬಿಜೆಪಿ ನಾಯಕಿಯೊಬ್ಬರು ಅಂಧ ಮಹಿಳೆ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಈ ಘಟನೆ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದಿದೆ. ಗೋರಖ್ಪುರ ಚರ್ಚ್ನಲ್ಲಿ ಬಲವಂತವಾಗಿ ಮತಾಂತರ ಕಾರ್ಯ ನಡೀತಾ ಇದೆ ಅಂತ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಅಂಜು ಭಾರ್ಗವ್ ಚರ್ಚ್ ಆವರಣಕ್ಕೆ ನುಗ್ಗಿ ಅಂಧ ಮಹಿಳೆ ಜೊತೆಗೆ ಜಗಳಕ್ಕಿಳಿದ್ರು. ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಅವಕಾಶ ಇಲ್ಲ, ನೀವು ದಂಧೆ ವ್ಯಾಪಾರಕ್ಕಾಗಿ ಹುಡುಗಿಯರನ್ನ ಕರೆತರ್ತೀರಾ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ಮಹಿಳೆಗೆ ಏಕಾಏಕಿ ಹಲ್ಲೆ ಮಾಡಿ ಕಿರುಕುಳ ನೀಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು, ಕ್ರಿಸ್ಮಸ್ಗೆ ಕೆಲವು ದಿನಗಳಿರೋ ಹೊತ್ತಲ್ಲಿ ಈ ರೀತಿಯ ಕೃತ್ಯ ನಡೆದಿರೋದಕ್ಕೆ ನೆಟ್ಟಿಗರು ಕಿಡಿಕಾರ್ತಾ ಇದ್ದಾರೆ.